ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿಗೆ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಗೋಪಾಲ್ ಕೃಷ್ಣ ದೇಲಂಪಾಡಿ. ಅವರು ಯೋಗರತ್ನ ಅಷ್ಟೇ ಅಲ್ಲ, ದೇಲಂಪಾಡಿ ಯೋಗ ಪ್ರತಿಷ್ಠಾನದ ಅಧ್ಯಕ್ಷರಾಗಿ 3 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಯೋಗವನ್ನು ತರಬೇತಿ ಮಾಡಿ ಅವರಿಗೆ ಖಚಿತವಾಗಿ ಆರೋಗ್ಯವನ್ನು ಕೊಟ್ಟಂತ ಮಹಾನುಭಾವರು. ಯೋಗ ಆಚಾರ್ಯ, ಯೋಗ ಕಲಾಮ, ಯೋಗ ರತ್ನ ಹೀಗೆ ಹಲವು ಬಿರುದುಗಳನ್ನು ಪಡೆದಂಥವರು. ಅವರು ಇಲ್ಲಿವರೆಗೂ 2250ಕ್ಕೂ ಹೆಚ್ಚು ಉಚಿತ ಪ್ರದರ್ಶನಗಳನ್ನು ಮಾಡಿದ್ದಾರೆ. ಮೇಲಾಗಿ ಇತ್ತೀಚೆಗೆ ದುಬೈ ಪಾರ್ಕ್ನಲ್ಲಿ ಅವರನ್ನು ಕರೆದು ಅಲ್ಲಿ ಕೂಡ ಯೋಗವನ್ನು ಪ್ರದರ್ಶನ ಮಾಡಿಸಿದ್ದಾರೆ. ಜರ್ಮನಿಯಲ್ಲೂ ಕೂಡ ಮಾಡಿದ್ದಾರೆ. ಇತ್ತೀಚೆಗೆ ಅವರ ಮುದ್ರೆ ಯೋಗ ಕೃತಿ ಕೂಡ ಬಿಡುಗಡೆಯಾಗಿದೆ. ಬನ್ನಿ ಅವರನ್ನ ಸ್ವಾಗತ ಮಾಡೋಣ. ಅಮೆರಿಕಾದಿಂದ ಈಗ ಅವರು ನಮ್ಮೊಂದಿಗೆ ಸೇರ್ಕೊಂಡಿದ್ದಾರೆ. ನಮಸ್ಕಾರ ಗೋಪಾಲ್ ಕೃಷ್ಣ ಅವರೇ. ನಮಸ್ತೆ ಮೇಡಮ್, ಜರ್ಮನಿಯಿಂದ. ಓಕೆ. ಆಮೇಲೆ ಇತ್ತೀಚೆಗೆ ನಾನು ನೋಡ್ತೀನಿ, ಅವ್ರ ಜೀವನ ಶೈಲಿಯಿಂದ ನಾನಾ ತರದ ರೋಗಗಳಿಂದ ಬಳಲ್ತಾ ಇರ್ತಾರೆ. ಅವ್ರಿಗೆ ಯೋಗ ಮಾಡಿ ಅಂತಂದ್ರೆ ಹೌದಾ, ಯಾವಾಗ ಯೋಗ ಮಾಡ್ಬೋದು? ಯಾವ ವಯಸ್ಸಿಗಾದ್ರೂ ಮಾಡ್ಬೋದಾ ಡಾಕ್ಟ್ರೆ? ಯಾವಾಗ ಪ್ರಾರಂಭ ಮಾಡಬೇಕು? ಬೆಳಗ್ಗೆನೆ ಮಾಡಬೇಕಾ? ನಮಗೆ ಬೆಳಗ್ಗೆ ಟೈಮ್ ಆಗೋದಿಲ್ವಲ್ಲ ಅಂತಂತಾರೆ. ಹೇಗೆ ಪ್ರಾರಂಭ ಮಾಡಬೇಕು, ಯಾಕೆ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದು ಗೊತ್ತೇ ಇಲ್ಲ. ಹಾಗಾಗಿ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಎಸ್, ಎಲ್ಲರಿಗೂ ಸಹ ವಂದನೆಗಳು. ಒಳ್ಳೆಯ ಪ್ರಶ್ನೆ ಕೇಳಿದಿರಿ ಮೇಡಮ್. ಪ್ರಥಮವಾಗಿ ಸಾಮಾನ್ಯ ಯೋಗದ ತರಗತಿಗೆ ಬರುವಾಗ ನಮಗೆ ಫೋನ್ ಮಾಡಿ ಅಥವಾ ಸಿಕ್ಕಿದ ಹೇಗೆ ನಾವು ಯೋಗ ಪ್ರಾರಂಭ ಮಾಡಬೇಕು. ನನಗೆ ಈಗ ವೈದ್ಯರು ಹೇಳಿದ್ದಾರೆ, ನೀವು ಸ್ವಲ್ಪ ಯೋಗ ಮಾಡಿ, ನಿಮ್ಮ ಕಾಯಿಲೆ ನಿಯಂತ್ರಣ ಆಗ್ತದೆ, ಮತ್ತೆ BP ಬಂದಿದೆ, ಶುಗರ್ ಬಂದಿದೆ, ಬೇರೆ ಬೇರೆ ಸಮಸ್ಯೆ ಇದ್ದಾಗ ಸಾಮಾನ್ಯ ಹೆಚ್ಚು ಇತ್ತೀಚಿನ ಆಧುನಿಕ ಜೀವನ ಶೈಲಿಯಲ್ಲಿ ಕಚೇರಿ ಆಗಲಿ ಬೇರೆ ಬೇರೆ ಕಾರಣಗಳಿಂದ ಯೋಗಕ್ಕೆ ಬರ್ತಾರೆ. ಎಳೆ ಪ್ರಾಯದಲ್ಲಿ ಸ್ವಲ್ಪ ಬರೋರಿದ್ದಾರೆ. ಅದೇನೇ ಇರಲಿ, ಯೋಗ ಯಾವ ರೀತಿ ಪ್ರಾರಂಭ ಮಾಡಬೇಕು, ಹೇಗೆ ಮಾಡಬೇಕು, ಅಥವಾ ಯಾವ ಸಮಯದಲ್ಲಿ ಮಾಡಬೇಕು, ಅದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಪಡೆಯೋಣ. ನಮ್ಮ ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗವನ್ನು ನಮಗೆ ಅಧಿಕೃತವಾಗಿ ವೈಜ್ಞಾನಿಕವಾಗಿ ಪತಂಜಲಿ ಋಷಿಮುನಿಗಳು ನಮಗೆ ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಅವರು ತಮ್ಮ ಸೂತ್ರದಲ್ಲಿ ಯೋಗ ಆರಂಭ ಮಾಡುವ ಮುಂಚೆ ಪ್ರಥಮವಾಗಿ ಸ್ಪಷ್ಟ ಹೇಳ್ತಾರೆ. ಸಮಾಧಿ ಪಾದದ ಪ್ರಥಮ ಶ್ಲೋಕದಲ್ಲಿ ಅಥ ಯೋಗಾನುಶಾಸನ. ಯೋಗದಲ್ಲಿ ಶಿಸ್ತು ಬಹಳ ಮುಖ್ಯ. ಸಮಯ, ಖಚಿತತೆ, ಡಿಸಿಪ್ಲಿನ್, ಶಿಸ್ತು, ಸತಪ್ರಯತ್ನ, ದೃಢ ನಂಬಿಕೆ ಇತ್ಯಾದಿ ಬಹಳ ಮುಖ್ಯ. ಅದನ್ನೆಲ್ಲ ಪಾಲಿಸಿಕೊಂಡು ಗುರು ಸಮ್ಮುಖದಲ್ಲಿ ಒಮ್ಮೆ ಯೋಗ ಕಲಿಯಿರಿ. ಯೋಗ ಮಾಡ್ಬೇಕಾದ್ರೆ ಅದಕ್ಕೆ ಅದರದ್ದೇ ಆದ ಕೆಲವು ನೀತಿ ನಿಯಮಗಳಿವೆ. ಸ್ವಚ್ಛವಾದ ಗಾಳಿ ಬೆಳಕು, ನೆಲದಲ್ಲಿ ಕಾರ್ಪೆಟ್ ಆಗಿರ್ಬೇಕು, ಹೊಟ್ಟೆ ಖಾಲಿ ಇರಬೇಕು, ಹೊಟ್ಟೆ ತುಂಬ ಉಂಡೆ 3 ಗಂಟೆ, ಲೈಟ್ ಫುಡ್ ಆದ್ರೆ 1 ಗಂಟೆ, ಯೋಗ ಮಾಡಿದ ಒಂದು 20 ನಿಮಿಷ ಅರ್ಧ ಗಂಟೆಯಲ್ಲಿ ಆಹಾರ ಸೇವಿಸಬಹುದು. ಶಿಸ್ತು, ಸತತ ಪ್ರಯತ್ನ, ದೃಢ ನಂಬಿಕೆ, ಶರಣಾಗತಿ ಬಹಳ ಅಗತ್ಯ. ಶುಚೋದೇಶೋ ಪ್ರತಿಷ್ಠಾಪಸ್ಯ ಸ್ಥಿರಮಾನ ಸಮಾತ್ಮನ. ಶುಚಿಯಾದ ಪ್ಲೇಸಲ್ಲಿ ಸ್ವಚ್ಛವಾದ ಗಾಳಿ ಬೆಳಕಿನಲ್ಲಿ ಜಮಖಾನ ಅಥವಾ ಹತ್ತಿ ಬಟ್ಟೆ ಅಥವಾ ಕಾರ್ಪೆಟ್ ಹಾಕಿ ಯೋಗ ಮಾಡಿ ಅಂತ, ಹೀಗೆಲ್ಲ ಯೋಗದ ಡ್ರೆಸ್ ವ್ಯಾರ್ ಮಾಡಿಕೊಂಡು ಮಾಡಿ ಅಂತ ಹೇಳಿದ್ದಾರೆ. ಇಷ್ಟು ಸಂಕ್ಷಿಪ್ತ ಮಾಹಿತಿಗಳು. ಯಾವಾಗಲೂ ಆರಂಭ ಮಾಡುವಾಗ ಒಂದು ಪ್ರಾರ್ಥನೆ ಮೂಲಕ ಮಾಡಿ ಅಂತ ಹೇಳಿ. ಅಂದ್ರೆ ಪ್ರಾರ್ಥನೆ ಬಹಳ ಮುಖ್ಯ. ಯಾಕಂದ್ರೆ ಪ್ರಾರ್ಥನೆ ಮಾಡಿದ್ರೆ ಮನಸ್ಸು ಶಾಂತ ಆಗತ್ತೆ, ಆಮೇಲೆ ಕಾನ್ಸಂಟ್ರೇಷನ್ ಕೂಡ ಹೆಚ್ಚಾಗತ್ತೆ. ಹೌದು, ತಾವು ಮೇಡಮ್ ಹೇಳಿದಂತೆ ಒಂದು ಶಾಂತವಾದ ವಾತಾವರಣ ನಿರ್ಮಾಣ ಮಾಡಿದ್ದೆ. ಮತ್ತೆ ನಮ್ಮ ಇಷ್ಟ ದೇವರನ್ನು ನೆನೆಸಿಕೊಂಡು ಪ್ರಾರ್ಥನೆ ಮಾಡುವಾಗ ನಮಗೆ 1 ಗಂಟೆ ನಾವು ಯೋಗ ಮಾಡುವಾಗ ನಿರಂತರವಾಗಿ ನಿರ್ವಿಘ್ನವಾಗಿ ಸುಸೂತ್ರವಾಗಿ ನೆರವೇರಲಿಕ್ಕೆ ಮನಸ್ಸು ಸಹ ಅದಕ್ಕೆ ಸಿದ್ಧ ಆಗ್ಲಿಕ್ಕೆ ಬಹಳ ಒಳ್ಳೆಯದು. ಅದಕ್ಕೋಸ್ಕರ ನಾವು ಯಾವಾಗ ಹಲವಾರು ಪ್ರಾರ್ಥನೆಗಳಿವೆ ನಮ್ಮ ಇಷ್ಟ ದೇವರೇ. ನಮ್ಮ ಯಾವಾಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆರಂಭ ಆಯಿತು 2015ರಿಂದ, ಆಗೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರೇಯರ್ ಹೇಳೋಣ, ಅದನ್ನೊಮ್ಮೆ ಹೇಳೋಣ. ಅದಕ್ಕಿಂತ ಮುಂಚೆ ನಾನು ಪತಂಜಲಿ ಅವರೊಂದು ಯೋಗ ಪ್ರಾರ್ಥನೆ ಇದೆ, ಅದು ಸಹ ಬಹಳ ವಿಶೇಷ ಬಂಧುಗಳೇ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಅಂತ ಹೇಳಿ ಸಹ ಮಾಡ್ಬೋದು. ಅಥವಾ ಗುರು ಗಣಪತಿ ಇದೆಲ್ಲ ಮಾಡ್ಬೋದು. ಇಲ್ಲಿಗೆ ನಾವು ನೇರವಾಗಿ ಈ ದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಾರ್ವತ್ರಿಕವಾಗಿ ವಿಶ್ವದಾದ್ಯಂತ ಹೇಳುವಂತಹ ಪ್ರಾರ್ಥನೆ ನಾವು ಸಂಕ್ಷಿಪ್ತವಾಗಿ ನಾವು ಮಾಡೋಣ. ನಾನು ಅದನ್ನು ಪ್ರಾರ್ಥನೆ ಹೇಳ್ತೇನೆ. ಆರಂಭದಲ್ಲಿ ಈ ರೀತಿ ನಮಸ್ಕಾರ ಮುದ್ದೆ ಮಾಡಿ ಕೈ ಮುಗಿಬೇಕು.
ಚಿಕ್ಕ ಪ್ರಾರ್ಥನೆ, ಒಂದೂವರೆ ನಿಮಿಷದ ಪ್ರಾರ್ಥನೆ. ಈ ರೀತಿ ಅಂಜಲಿ ಮುದ್ರೆ ಧಾರಣೆ ಮಾಡಬೇಕು. ಭಕ್ತಿ ಭಾವದಿಂದ ಪ್ರಾರ್ಥನೆಯನ್ನು ಮನಸ್ಸಲ್ಲಿ ನೆನೆಸಿಕೊಂಡು ಹೇಳುತ್ತಾ ಮಾಡಬಹುದು. देवाबादं यथा पूर्वे उपासते ಈ ರೀತಿ ಪ್ರಾರಂಭ ಇಷ್ಟದೇವರ ಪ್ರಾರ್ಥನೆ ಅಥವಾ ಈ ರೀತಿಯ ಮಂತ್ರ ಹೇಳಿಕೊಂಡು ಆಮೇಲೆ ನೇರವಾಗಿ ನಮ್ಮ ಮನಸ್ಸನ್ನು ಒಂದೆಡೆ ಕೇಂದ್ರೀಕೃತಗೊಳಿಸೋದು. ಈಗ ನಾನು ಯೋಗ ಮಾಡ್ಲಿಕ್ಕೆ ನನ್ನ ದೇಹ ಧ್ಯಾನ ಮಾಡೋದು ಸಿದ್ಧತೆ ಆಗಿದೆ. ಚಿನ್ಮುದ್ದೆ ಧಾರಣೆ ಮಾಡಿ ಯೋಗದ ನಿಯಮ, ಅದಕ್ಕೆ ಬೇಕಾಗುವಂತ ಎಲ್ಲ ನಿಯಮಗಳನ್ನು ಪಾಲಿಸಿಕೊಂಡು ಚಿನ್ಮುದ್ದೆ ಮಾಡಿ ಶಾಂತವಾದ ವಾತಾವರಣ ನಿರ್ಮಾಣ ಮಾಡಿಕೊಂಡಿದ್ದೇನೆ. ಹಾಗೆ ಗಾಢವಾದ ಮೌನಕ್ಕೆ ಬರಲಿಕ್ಕೆ ಮನಸ್ಸಿನ ಚಿತ್ತ ಶುದ್ಧಿಗೆ, ಏಕಾಗ್ರತೆಗೆ, ನಿರ್ಮಲತೆಗೆ, ಶಾಂತಿಗೆ ಈ ರೀತಿ ಚಿನ್ಮುದ್ದೆ ಮಾಡಿ ಉಸಿರನ್ನು ಗಮನಿಸಿ ಆ ಉಸಿರನ್ನು 1 ರಿಂದ 10, 20 ಲೆಕ್ಕ ಹಾಕು. ಈ ರೀತಿ ನಾರ್ಮಲ್ ಬ್ರೀತ್, ಇನ್ನೆಲ್ ಎಕ್ಸೇಲ್. ನಾನೀಗೊಂದು 1 ರಿಂದ 5 ಲೆಕ್ಕ ಹಾಕ್ತೇನೆ, ಒಂದು ಅಂದಾಜಾಗಲಿಕ್ಕೆ. ಮತ್ತೆ ನಿತ್ಯ ಮಾಡುವಾಗ 1 ರಿಂದ 20, 10 ಎಲ್ಲ ಮಾಡ್ಬೋದು. ಈ ರೀತಿ ಸಮಂ ಕಾಯೋ ಶಿರೋಗ್ರೀಮ, ಬೆನ್ನು ಕುತ್ತಿಗೆ ನೇರ ಮಾಡಿ ಕಣ್ಣು ಮುಚ್ಚಿ ಹಾಯಾಗಿ ಈಗ ಶಾಂತವಾಗಿ ನನ್ನ ಆಂತರಿಕ ವಿಷಯಗಳಾದ ಶ್ವಾಸೋಚ್ಛ್ವಾಸವನ್ನೇ ನಾನು ಗಮನಿಸ್ತಾ ಇದ್ದೇನೆ. ಹಾಗೆ ಆ ಉಸಿರನ್ನು ಲೆಕ್ಕ ಹಾಕ್ತಾ ಇದ್ದೇನೆ. ಈ ರೀತಿ ಸ್ವಲ್ಪ ಹೊತ್ತು ಉಸಿರನ್ನು ಗಮನಿಸುವ ಚಿಕ್ಕ ಧ್ಯಾನ ಮಾಡುತ್ತೆ. ನಾವಿಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇವೆ ಬಂಧುಗಳೇ, ಯಾಕೆಂದ್ರೆ ಪ್ರಾರ್ಥನೆ, ಶಾಂತವಾದ ವಾತಾವರಣ, ಗಾಢವಾದ ಮೌನಕ್ಕೆ ಈ ರೀತಿ ಧ್ಯಾನ, ಮನಸ್ಸಿನ ಸಿದ್ಧತೆ, ದೇಹ ಮನಸ್ಸಿದೆ. ನಾನು ಈ ರೀತಿ ವಜ್ರಾಸನ ಮಾಡಲಿಕ್ಕೆ ಕಷ್ಟ ಆದ್ರೆ ಕುರ್ಚಿಯಲ್ಲಿ ಕುತ್ಸ ಮಾಡ್ಬೋದು. ವಜ್ರಾಸನ, ಪದ್ಮಾಸನ, ವೀರಾಸನ, ಸುಖಾಸನ. ಇನ್ನು ಮನಸ್ಸಿನ ಚಂಚಲತೆಯನ್ನು ನಿವಾರಿಸುವ ಕ್ರಮಬದ್ಧ ಉಪಾಯವೇ ಪ್ರಾಣಾಯಾಮ. 3 ಬಾರಿ ದೀರ್ಘ ಉಸಿರಾಟ ಮಾಡಿ ಅಂತ ನಮ್ಮ ಹಿರಿಯರು, ಸಾಧಕರು, ಪತಂಜಲಿ ಋಷಿಮುನಿಗಳು ಸ್ಪಷ್ಟ ಹೇಳ್ತಾರೆ. ಶ್ವಾಸ ಪ್ರಶ್ವಾಸಯೋ ಗತಿರ್ವಿಚ್ಛೇದ ಪ್ರಾಣಾಯಾಮ. ಉಸಿರಿನ ಪೂರಕ ರೇಚಕಗಳ ವೇಗವನ್ನು ಕಡಿಮೆ ಮಾಡುವ ಪ್ರಾಣಾಯಾಮ ಅಂತ ಆರಂಭದಲ್ಲಿ ನಾವೀಗ ಪ್ರಾರ್ಥನೆ ಮಾಡಿದ್ದೇವೆ. ಉಸಿರನ್ನು ಗಮನಿಸುವ ಚಿಕ್ಕ ಧ್ಯಾನ ನಿತ್ಯ ಮಾಡೋದು 1 ರಿಂದ 10, 20 ನಮ್ಮ ಸಮಯದ ಪರಿಮಿತಿಯನ್ನು ನೋಡಿಕೊಂಡು ಮಾಡೋದು. 10 ಅದು ಮಾಡಬೇಕು. ಆಮೇಲೆ ಏಕಾಗ್ರತೆಗೋಸ್ಕರ ಚಂಚಲತೆ ಮಾಡಿಗೆ 3 ಬಾರಿ ದೀರ್ಘ ಉಸಿರಾಟ, ಸುಖ ಪ್ರಾಣಾಯಾಮ. ಸೇಮ್ ಜ್ಞಾನ ಸರಸ್ವತಿ ಮುದ್ರೆ, ತೋರು ಬೆರಳು ಹೆಬ್ಬೆರಳು ಚಿನ್ಮುದ್ದೆ ಮಾಡಿ ದೀರ್ಘವಾಗಿ ಉಸಿರಾಟ ತಗೊಳ್ಳುವಾಗ ಚೆಸ್ಟ್ ಇದೆಲ್ಲ ಎಕ್ಸ್ಪಾಂಡ್ ಆಗ್ತದೆ, ಹೊಟ್ಟೆ ಎಲ್ಲ. ಹಾಗೆ ದೀರ್ಘವಾಗಿ ಬಿಡ್ಬೇಕು. ಈಗ ನಾನು 1 ಬಾರಿ ತೋರಿಸ್ತೇನೆ. ಕುಂಭಕ ಬೇಡ, ದೀರ್ಘವಾಗಿ ಈ ರೀತಿ ಒಂದು 3 ಬಾರಿ 6 ಬಾರಿ ಎಲ್ಲ ಮಾಡಿ ಸಾಕು. ಇದೀಗ ಆರಂಭದಲ್ಲಿ ಪ್ರಾರ್ಥನೆ, ಧ್ಯಾನ, 3 ಬಾರಿ ದೀರ್ಘ ಉಸಿರಾಟ. ಯಾಕೆಂದ್ರೆ ನನ್ನ ದೇಹ ಮನಸ್ಸಿನ ಸಿದ್ಧತೆ, ಸ್ಥಿರತೆಗೆ, ಏಕಾಗ್ರತೆಗೆ, ಮನಸ್ಸಿನ ಚಂಚಲತೆ ನಾನು ನಿವಾರಿಸಲಿಕ್ಕೆ, ಮನಸ್ಸಿನ ಸುಸ್ಥಿತಿಗೆ, ಮನಸ್ಸನ್ನು ಒಂದೆಡೆ ಕೇಂದ್ರೀಕೃತಗೊಳಿಸಲಿಕ್ಕೆ ನಾನೀಗ ಪ್ರಾಣಾಯಾಮ ಮಾಡಿದ್ದೇನೆ. ಆಮೇಲೆ ನನ್ನ ದೇಹದಲ್ಲಿರುವ ದುಷ್ಟ ಶಕ್ತಿಗಳು ಓಂಕಾರ, ಪರಮಾತ್ಮನ ದಿವ್ಯ ಸಂಕೇತ, ಮಂತ್ರದ ರಾಜ. ಈಗ ನಾನು 1 ಬಾರಿ ತೋರಿಸಿ 3 ಬಾರಿ 6 ಬಾರಿ ಎಲ್ಲ ಮಾಡುದು. ಶಂಖ ಮುದ್ದೆ ಮಾಡಿ ವಿಶೇಷ. ಈ ರೀತಿ ಶಂಖ ಮುದ್ದೆ ಧಾರಣೆ ಮಾಡಿಕೊಳ್ಳು. ಇದೆಲ್ಲ ಒಮ್ಮೆ ಗುರು ಸಮ್ಮುಖದಲ್ಲಿ ಕತ್ತೋಳಿ, ಎಡಕೈ ಹೀಗೆ ಹೆಬ್ಬೆಳ್ಕೊಂಡು ಶಂಖ ಮುದ್ದೆ ಧಾರಣೆ ಮಾಡಿ ಓಂಕಾರ
ಪರಮಾತ್ಮನ ದಿವ್ಯ ಸಂಕೇತ, ಮಂತ್ರದ ರಾಜ. ಓಂಕಾರ ಹೇಳುವುದರಿಂದ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಮುದ ಒದಗಿ ಬರ್ತದೆ. ಹೇಳುವ ವಿಧಾನ ಉಸಿರು ತೆಕ್ಕೊಂಡು ಆ ಓಮ ಅಂತ ಒಂದೇ ಬಾರಿ ನಿತ್ಯ ಮಾಡೋದು 3 ಬಾರಿ ನಾವು ಮಾಡಬೇಕು. ಆರಂಭದಲ್ಲಿ ಉಸಿರು ತಗೊಂಡು ಶಂಕ ಮುದ್ದೆ ಎಲ್ಲ ಫ್ರೀ ಆಗಿದ್ದೆ ಫೆಡರಲ್ ಸರ್. ಈಗ ನನಗೆ ಸಂಕ್ಷಿಪ್ತವಾಗಿ 1 ಬಾರಿ ತೋರಿಸಿದ್ದೇನೆ. ಇದನ್ನು ಇನ್ನೂ ದೀರ್ಘವಾಗಿ ಒಂದು 3 ಬಾರಿ ಅಭ್ಯಾಸ ಮಾಡ್ತಾ ಮಾಡ್ತಾ ಕನಿಷ್ಠ 3 ಆದ್ರೂ ಮಾಡ್ಬೇಕು. ಓಂಕಾರ ಈಗ ಯೋಗ ಪ್ರಾರಂಭ ಮಾಡುವಾಗ ಆರಂಭದಲ್ಲಿ ಪ್ರಾರ್ಥನೆ, ಧ್ಯಾನ, ಸುಖ ಪ್ರಾಣಾಯಾಮ, ಓಂಕಾರ. ಇನ್ನು ನಮ್ಮ ದೇಹದ ಶುದ್ಧೀಕರಣ ಆಗಬೇಕು. ನನ್ನ ದೇಹದ ಒಳಗಿನ ಅಂಗಗಳು ಷಟ್ಕ್ರಿಯೆ ಹೇಳ್ತೇವೆ. ಅದರಲ್ಲಿ ಪ್ರಮುಖವಾಗಿ ಕಪಾಲಭಾತಿ ಮಾಡಿದ್ರೆ ಬಹಳ ಒಳ್ಳೆಯದು. ಆದ್ರೆ ಆಮೇಲೆ ಈ ಓಂಕಾರ ಅನ್ನೋದು ಪರಮಾತ್ಮನ ಸ್ವರೂಪ. ಹಾಗಾಗಿ ನಾವು ಪ್ರಕೃತಿಯಲ್ಲಿರುವಂತ ನಾವು ಪರಮಾತ್ಮನ ಜೊತೆಗೆ ಸೇರ್ಕೊಳ್ಳೋದಕ್ಕೆ ಈ ಓಂಕಾರ ಬಹಳ ಮುಖ್ಯ. ಆ ಓಂಕಾರದಿಂದ ನೆಗೆಟಿವಿಟಿ ಹೊಟ್ಟೋಗ್ಬಿಟ್ಟು ನಾವು ಕಾನ್ಸಂಟ್ರೇಷನ್ ಕೂಡ ಚೆನ್ನಾಗಾಗತ್ತೆ. ಆಮೇಲೆ ಶ್ವಾಸಕೋಶದ್ದು ಕ್ಷಮತೆ ಕೂಡ ಹೆಚ್ಚಾಗತ್ತೆ. ನಿಜ ಗುರುಗಳೇ. ಒಳ್ಳೆಯದು. ಆಮೇಲೆ ಕಾಲಿನ ಬೆಳೆಯಿಂದ ಶಿರಸ್ಸಿನವರೆಗಿನ ನೆಗೆಟಿವ್ಸ್ ಹೋಗ್ಲಿಕ್ಕೆ ಒಳ್ಳೆಯದು ಮೇಡಮ್. ಓಂಕಾರ ಈ ರೀತಿ ಪ್ರಾರಂಭ ಮಾಡಿ ಒಳ್ಳೇದು ಅಂತೇಳಿ ಈಗ ನಾವು ಕಲಿಯುವಾಗ ನಮ್ಮ ಗುರುಗಳ ತರಬೇತಿ ಮಾರ್ಗದರ್ಶಿ ಈಗ ಎಲ್ಲ ಆಯುಷ್ ಇಲಾಖೆಯಲ್ಲಿ ಆಗಲಿ ಎಲ್ಲ ಇದರಲ್ಲಿ ಈ ರೀತಿಯೇ ಬರ್ತದೆ. ಪ್ರಾರ್ಥನೆ, ಧ್ಯಾನ, ಸುಖ ಪ್ರಾಣಾಯಾಮ, ಓಂಕಾರ ಹೊಸಬ್ರಿಗೆ ಒಮ್ಮೆ ಕಲಿಲಿಕ್ಕೆ, ಆಮೇಲೆ ಅಭ್ಯಾಸ ಮಾಡಿಕೊಂಡೇ ಹೋಗುದು. ಇನ್ನೀಗ ಕ್ರಿಯೆ ಶುದ್ಧೀಕರಣ 6 ಕ್ರಿಯೆ ಇದೆ. ಅದರಲ್ಲಿ ಒಂದಾದ್ರೂ ನಾವು ಅಥವಾ 1 ಅಥವಾ 2 ಆದ್ರೂ ಮಾಡಿ ಸಾಕು ಅಂತ. ಮತ್ತೆ ಉಳಿದದ್ದು ವಾರಕ್ಕೆ 1 ಬಾರಿಯ ಅಥವಾ ತಿಂಗಳಿಗೆ 1-2 ಬಾರಿಯ ಅಥವಾ ಅವರ ಅನುಕೂಲ ನೋಡಿಕೊಂಡು ಮಾಡೋದು. ಇದು ಬಹಳ ಮುಖ್ಯ. ಕಪಾಲ ಭಾತಿ. ಕಪಾಲ ಎಂದರೆ ತಲೆಬುರುಡೆ, ಭಾತಿ ಎಂದರೆ ಬೆಳಕು. ಮಿದುಳಿನ ಜೀವಕೋಶಗಳ ಪುನಶ್ಚೇತಕ್ಕೆ, ರಕ್ತದಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಹೋಗ್ಲಿಕ್ಕೆ ಕಪಾಲ ಭಾತಿ. ಆದ್ರೆ ಹೃದಯ ದೌರ್ಬಲ್ಯ, ಆಮೇಲೆ ಹೈ BP ಇದ್ದವರು ಮಾಡುದು ಬೇಡ. ಅತಿಯಾದ ಗ್ಯಾಸಿಟೈಸ್ ಇದ್ದವರು ಬೇಡ. ಅಭ್ಯಾಸ ಕ್ರಮ ಇದೆ. ಇಲ್ಲಿ ಉಸಿರನ್ನು ಸ್ಫೋಟದ ರೂಪ ಶೀಘ್ರವಾಗಿ ಹೊರಕ್ಕೆ ಎಕ್ಸಿಲ್ ಫಾಸ್ಟ್ ಹೇಳ್ತೇವೆ ಆಂಗ್ಲ ಭಾಷೆ. ಈ ರೀತಿ ಒಮ್ಮೆ ಮಾಡುವಾಗ ನಾವು ಕಲಿಯುವಾಗ ಒಂದು 30 ಸತಿ ಮಾಡಬೇಕು. ಅಲ್ಲಿ ಪುನಃ ಒಮ್ಮೆ ದೀರ್ಘ ಉಸಿರಾಟ ಮಾಡಬೇಕು. ಈ ರೀತಿ ಒಮ್ಮೆ ರಿಫ್ರೆಶ್ ಆಗಿ ಪುನಃ 30 ಬಾರಿ ಮಾಡಬೇಕು. ಹಾಗೆ 3 ಸಲ ಮಾಡಿ ಅಂತ ಹೇಳಿ ಆರಂಭದಲ್ಲಿ ಆಯುಷ್ ಇಲಾಖೆ ವತಿಯಿಂದ ಹೇಳ್ತಾರೆ, ಕಲಿಯುವ ಗುರುಗಳು ಹೇಳ್ತಾರೆ. ಒಮ್ಮೆಗೆ ಹೆಚ್ಚು ಮಾಡಬೇಡಿ. ಹೌದು ಹೌದು. ಅಭ್ಯಾಸ ಮಾನಸ ಸರೋವರ ಕೈಲಾಸ ಪರ್ವತ ಪರಿಕ್ರಮಕ್ಕೆ ಹೋದಾಗ 10 ನಿಮಿಷಕ್ಕೂ ಕಪಾಲಭಾತಿ ಮಾಡ್ತಾ ಇದ್ದೆ. ಹಾಗಾಗಿ ಬೇರೆಯವರಷ್ಟು ನನಗೆ ಕಷ್ಟ ಆಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ಆಕ್ಸಿಜನ್ ಕಡಿಮೆ ಇರುತ್ತೆ, ಕಪಾಲಭಾತಿ ಮಾಡೋದ್ರಿಂದ ಹೆಚ್ಚಾಗುತ್ತೆ. ಆಮೇಲೆ ಆಫೀಸ್ನಲ್ಲಿ ಇದರಲ್ಲಿ ಕೆಲಸ ಮಾಡೋರು ಕೂಡ ಮಧ್ಯಕ್ಕೆ ಬೋರ್ ಆದಾಗ, ಸುಸ್ತಾದಾಗ, ನಿದ್ರೆ ಬರ್ತಾ ಇದ್ದಾಗ ಈ ಕಪಾಲಭಾತಿ ಮಾಡಿದ್ರೆ ಅವ್ರ ಚೈತನ್ಯ ಹೆಚ್ಚಾಗತ್ತೆ. ಹೌದು, ಕಪಾಲಭಾತಿ ಸಹ ಒಳ್ಳೇದು. ರಕ್ತದಲ್ಲಿನ ಕಾರ್ಬನ್ ಡೈಆಕ್ಸೈಡ್, ಮಿದುಳಿನ ಜೀವಕೋಶಗಳು ಪುನಶ್ಚೇತಗೊಳ್ಳಿಕ್ಕೆ ಕಪಾಲಭಾತಿ. ಇದಿಷ್ಟು ಇದೆಲ್ಲ ಸರಿಯಾಗಿ ಕಲಿತು ಮಾಡ್ಬೇಕು. ಇದು ಕೇವಲ ಒಂದು ಮಾಹಿತಿ ಮಾತ್ರ ಬಂಧುಗಳೇ. ಇನ್ನೀಗ ಈ ರೀತಿ ಕಪಾಲಭಾತಿ ಒಮ್ಮೆ ಅಭ್ಯಾಸ 250, 300, 500 ಎಲ್ಲ ಅವರವರ ಸಾಮರ್ಥ್ಯ. ಆರಂಭದಲ್ಲಿ 90 ಸಾಕು ನನ್ನ ಅನುಭವದ ಪ್ರಕಾರ. ಆಮೇಲೆ 120, 160, 260 ಎಲ್ಲ ನೋಡಿಕೊಂಡು ಮಾಡಿ. ರುಟೀನ್ ಹೆಲ್ತಿಗೆ 90 ಧಾರಾಳ ಸಾಕು. 90 120 ಸಾಕು. ಈ ರೀತಿ ಎಲ್ಲ ಕರೆಕ್ಟ್ ಇರ್ಬೇಕು. ಚಿನ್ಮುದ್ದೆ ಮಾಡ್ಬೇಕು, ಬೆನ್ನು ಕುತ್ತಿ ನೇರ, ದೇಹ ಸಡಿಯಲ್ಲ, ಷೋಡಶಗಿಲ್ಲು ಫ್ರೀಯಾಗಿ ಹಾಯಾಗಿ ಕಣ್ಣು ಮುಚ್ಚಿ ಎಕ್ಸಿಲ್ ಫಾಸ್ಟ್ ಮಾಡೋದು. ಇದು ಕಪಾಲಭಾತಿಯ ವಿಷಯ ಸಂಕ್ಷಿಪ್ತ ಮಾಹಿತಿ ಆಯ್ತು. ಆಮೇಲೆ ಹಲವಾರು ಕ್ರಿಯೆ ಇದೆ, ತ್ರಾಟಕ, ನೇತಿ ಅದೆಲ್ಲ ಇದೆ. ಅದು ಇವಾಗ ಬೇಡ. ಇನ್ನೀಗ ನೆಕ್ಸ್ಟ್ ಸೂಕ್ಷ್ಮ ವ್ಯಾಯಾಮಗಳು. ನನ್ನ ಕುತ್ತಿಗೆ ಬಿಗಿ ಇದೆ, ಶೋಲ್ಡರ್ಸ್ ಫ್ರೀ ಇದೆ, ಅದಾಗಲಿಕ್ಕೆ ನೆಕ್ ಎಕ್ಸರ್ಸೈಸ್. ನಾನು ಅದಿಷ್ಟೊಂದು ಇಲ್ಲಿ ಹಂತದಲ್ಲಿ ತೋರಿಸ್ತೇವೆ ನೋಡಿ. ನೆಕ್ ಎಕ್ಸರ್ಸೈಸ್ ಬಹಳ ಅಗತ್ಯ. ಎಕ್ಸೇಲ್, ಇನ್ಹೇಲ್, ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆ ಹಿಂದೆ, ಉಸಿರನ್ನು ಬಿಡುತ್ತಾ ಚಿನ್ ಟು ದ ಕಾಲರ್ ಬೋನ್. ಇನ್ಹೇಲ್. ಈ ರೀತಿ 1-2 ಬಾರಿ ಮಾಡ್ಬೇಕು. ಇದು ಮುಂದಕ್ಕೂ ಹಿಂದಕ್ಕೂ. ಈಗ ಉಸಿರನ್ನು ಹೊರ ಹಾಕುತ್ತಾ ಬಲಬದಿ ಸೈಡ್ ವರ್ಡ್ ಹ್ಯಾಂಗಿಂಗ್. ಇನ್ಹೇಲ್. ಉಸಿರನ್ನು ಹೊರ ಹಾಕುತ್ತಾ ಎಡಬದಿಗೆ, ಉಸಿರನ್ನು ತೆಗೆದುಕೊಳ್ಳುತ್ತಾ ಸ್ಥಿತಿ. ಆಮೇಲೆ ಕುತ್ತಿಗೆ ತಲೆ ಬಲಕ್ಕೂ ಎಡ
ಉಸಿರನ್ನು ಹೊರ ಹಾಕುತ್ತಾ ಬಲಬದಿಗೆ ಬೆನ್ನು ಕುತ್ತಿಗೆ ನೇರ ಮಾಡಿ ದೀರ್ಘ. ನೋಡಿ ಇಲ್ಲಿ ಚಿನ್ನ ಎಲ್ಲ ಟರ್ನ್ ಆಗಬೇಕು, ಭುಜ ಎಲ್ಲ ಓರೆ ಆಗಬಾರ್ದು, ಸ್ಪಷ್ಟ ಇರಬೇಕು. ಉಸಿರನ್ನು ತೆಗೆದುಕೊಂಡು ಹೀಗೆ ಪುನಃ ಉಸಿರನ್ನು ಬಿಡುತ್ತಾ ಎಡ ಪಾರ್ಶ್ವಕ್ಕೆ ಎಲ್ಲ ಫ್ರೀ ಇರಬೇಕು. ಇದನ್ನು ಭುಜ ಎಲ್ಲ ಹೀಗೆ ಓರೆ ಮಾಡಬಾರ್ದು, ಹಾಯಾಗಿ ಮಾಡಬೇಕು. ಹಾಗೆ ಈ ರೀತಿ 1-2 ಬಾರಿ ಎಲ್ಲ ಮಾಡಿದ್ರೆ ಒಳ್ಳೇದು. ಕರೆಕ್ಟ್. ಇನ್ನು ನೆಕ್ ರೊಟೇಷನ್ ಬಹಳ ಅಗತ್ಯ. ಮೈಗ್ರೇನ್ ಕಂಟ್ರೋಲಿಗೆ, ಥೈರಾಯ್ಡ್ ಗ್ರಂಥಿ ಆರೋಗ್ಯವರ್ಧನೆ, ಕುತ್ತಿಗೆ ಬಿಗಿತ, ಸ್ಟಿಫ್ನೆಸ್ ಹೋಗ್ಲಿಕ್ಕೆ ನೆಕ್ ರೊಟೇಷನ್. ಚಿನ್ ಟು ದ ಕಾಲರ್ ಬೋನ್, ಇನ್ಹೇಲ್ ಅಂಡ್ ಎಕ್ಸೇಲ್. ಆಂಗ್ಲ ಭಾಷೆಲಿಕ್ಕೆ ರೋಟೇಟ್ ದ ನೆಕ್ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್. ಕುತ್ತಿಗೆ ಈ ರೀತಿ 3 ಬಾರಿ ಕ್ಲಾಕ್ ಆಂಟಿ ಕ್ಲಾಕ್ ತಿರುಗಿಸಿ ಹೇಳ್ತೇವೆ. ನಾವು 1-2 ಬಾರಿ ಮಾಹಿತಿಯಾಗಿ ತೋರಿಸ್ಕೊಳ್ತೇವೆ ಬಂದ ವೇಳೆ. ಈಗ ಕುತ್ತಿಗೆಯನ್ನು ಕ್ಲಾಕ್ ಆಂಟಿ ಕ್ಲಾಕ್ ಈ ರೀತಿ ನಾವು ಅಭ್ಯಾಸ ನಡೆಸ್ಬೇಕು. ಅವಾಗ ಈ ಕುತ್ತಿಗೆ ವ್ಯಾಯಾಮ ಈಗಾಗಲೇ ಮೇಡಮ್ ನೀವು ಹೇಳಿದಂತೆ ಕಚೇರಿಯಲ್ಲಿ ಇದ್ದವರು ದಿವಸಕ್ಕೆ 1-2 ಬಾರಿ 3 ಬಾರಿ, ಅದರಲ್ಲಿ ಬೆಳಿಗಿಂದ ಸಂಜೆವರೆಗೆ ಯಾರು ಕಂಪ್ಯೂಟರ್ ಹೆಚ್ಚು ಕೆಲಸ ಮಾಡ್ತಾರೆ, ಸುಮ್ನೆ ಕೂತ್ಕೊಂಡವ್ರಿಗೆ ಮೆಕ್ನೆಗೂ ಇದೆಲ್ಲ ಬರುತ್ತಲ್ಲ, ಅವರು ಇದ್ ಮಾಡಿದ್ರೆ ವಾಸಿ ಅಂತ. ಕುತ್ತಿಗೆ ನರಗಳು, ಕುತ್ತಿಗೆ ಸ್ನಾಯುಗಳು, ಕುತ್ತಿಗೆ ಬಿಗಿತ, ಕುತ್ತಿಗೆ ಸೆಡೆತ ಹೋಗ್ಲಿಗಳು, ಅದರಲ್ಲಿ ಹ್ಯಾಂಗಿಂಗ್ ಎಲ್ಲ ತುಂಬಾ ಒಳ್ಳೆ. ಮತ್ತೆ ರೈಟ್ ಲೆಫ್ಟ್ ರೊಟೇಷನ್ ಮಾಡುವಾಗ ಫ್ರೀ ಆಗ್ತದೆ. ತುಂಬಾ ಕುತ್ತಿಗೆ ನೋವಿದ್ದು. ಇನ್ನು ಶೋಲ್ಡರ್ ಹೇಗೆ ಸರ್? ಶೋಲ್ಡರ್ ಎಕ್ಸರ್ಸೈಸು. ಇನ್ನು ನೆಕ್ಸ್ಟ್ ಶೋಲ್ಡರ್ ರೊಟೇಷನ್. ಕುತ್ತಿಗೆದಾದ ಮೇಲೆ ನೆಕ್ಸ್ಟ್ ಶೋಲ್ಡರ್. ನೋಡಿ ಈ ರೀತಿ ಸಮಾನ ಮುದ್ದೆ ಮಾಡಿ ಇಲ್ಲಿ ಒತ್ತಿಟ್ಟು ಮೊಣಕೈ ಸೇರಿಸಿ ರೋಟೇಟ್ ದ ಶೋಲ್ಡರ್, ಇನ್ಹೇಲ್ ಅಂಡ್ ಎಕ್ಸೇಲ್. ಅಥವಾ ಒಂದು ನಾರ್ಮಲ್ ಬ್ರೀದಿಂಗ್ ಕೆಲಸ ಮಾಡೋದು. ಆರಂಭದಲ್ಲಿ ಕಷ್ಟ ನೋಡಿ, ಕ್ಲಾಕ್ ಆಂಟಿ ಕ್ಲಾಕ್ ಇದು ಸಾಕು 3 ಬಾರಿ. ಇನ್ನು ಕೊನೆಯದೊಂದು ತೋರಿಸ್ತೇವೆ, ಈ ಒಂದು ಆರಂಭದ ಹಂತ ಹೇಗೆ ಅಂತೇಳಿ. ಆಮೇಲೆ ಮಣಿಕಟ್ಟು, ಇನ್ಹೇಲ್ ಎಕ್ಸೇಲ್. ಇನ್ಹೇಲ್ ಅಂದ್ರೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈ, ಇದು ಮಣಿಕಟ್ಟು. ಈ ತುಂಬಾ ಹೊತ್ತು ಮೌಸ್ ಇಟ್ಕೊಂಡು ಲ್ಯಾಪ್ಟಾಪ್ ಕಂಪ್ಯೂಟರ್ ವರ್ಕ್ ಮಾಡಿ ಎಲ್ಲ ಮಣಿಕಟ್ಟು ತರ ಫ್ರೀ ಆಗಿ ಇಟ್ಕೊಂಡಿದೆ. ಆಮೇಲೆ ಹೀಗೆ ಸೈಡ್ ಇನ್ಹೇಲ್ ಎಕ್ಸೇಲ್ ನೋಡಿ ಈ ರೀತಿ 1-2 ಬಾರಿ 3 ಬಾರಿ ಇದಿಷ್ಟು ಒಂದು ಹಂತ ಮಾಡಿ. ಮತ್ತೆ ಅಲ್ಲಿ ಸಮಯ ಇದ್ರೆ ರಿಸ್ಟ್ ರೊಟೇಷನ್ ಮಾಡ್ಬೇಕು. ನೋಡಿ ರಿಸ್ಟ್ ರೊಟೇಷನ್ ಇದು ಮತ್ತೆ ಇನ್ಹೇಲ್ ಅಂದ್ರೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈ, ಇದು ಮಣಿಕಟ್ಟು. ಈ ತುಂಬಾ ಹೊತ್ತು ಮೌಸ್ ಇಟ್ಕೊಂಡು ಲ್ಯಾಪ್ಟಾಪ್ ಕಂಪ್ಯೂಟರ್ ವರ್ಕ್ ಮಾಡಿ ಎಲ್ಲ ಮಣಿಕಟ್ಟು ತರ ಫ್ರೀ ಆಗಿ ಇಟ್ಕೊಂಡಿದೆ. ಆಮೇಲೆ ಹೀಗೆ ಸೈಡ್ ಇನ್ಹೇಲ್ ಎಕ್ಸೇಲ್ ನೋಡಿ ಈ ರೀತಿ 1-2 ಬಾರಿ 3 ಬಾರಿ ಇದಿಷ್ಟು ಒಂದು ಹಂತ ಮಾಡಿ. ಮತ್ತೆ ಅಲ್ಲಿ ಸಮಯ ಇದ್ರೆ ರಿಸ್ಟ್ ರೊಟೇಷನ್ ಮಾಡ್ಬೇಕು. ನೋಡಿ ರಿಸ್ಟ್ ರೊಟೇಷನ್ ಇದು ಮಾತ್ರ ನೇರವಾಗಿರ್ಬೇಕು. ರೋಟೇಟ್ ದ ರಿಸ್ಟ್ ಕ್ಲಾಕ್ ಆಂಟಿ ಕ್ಲಾಕ್. ಆಮೇಲೆ ಇನ್ನೂ ಟೈಮ್ ಇದ್ರೆ ಮಣಿಕಟ್ಟು ಬಗ್ಗಿಸೋದು ನೋಡಿ, ಇದು ಸಹ ಒಳ್ಳೆಯ. ಇದಿಷ್ಟು ಒಂದು ಹಂತ ಆರಂಭದಲ್ಲಿ ಕುಳಿತುಕೊಂಡು ಚೇರ್ ಅಲ್ಲಿ ಮಾಡ್ಬೋದು. ನೋಡಿ ಸಾಮಾನ್ಯ ಎಲ್ರಿಗೂ ಮಾಡ್ಬೋದು. ಇಷ್ಟು ಮಾಹಿತಿ ಈ ಒಂದು ಸಂಚಿಕೆ. ತುಂಬಾ ಧನ್ಯವಾದಗಳು ಯೋಗರತ್ನ ಗೋಪಾಲ್ ಕೃಷ್ಣ ಅವರೇ. ಬಹುಶಃ ಎಲ್ಲರೂ ಆಫೀಸಲ್ಲಿ ಕೆಲಸ ಮಾಡೋರು, ಕೂತ್ಕೊಂಡು ಇದು ಮಾಡೋರು ಎಲ್ಲರೂ ಇದನ್ನ ಮಾಡ್ಬೋದು ಅಂತ ಹೇಳಿದಿರಿ. ಧನ್ಯವಾದಗಳು. ಧನ್ಯವಾದ.